ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಏನು ಸ್ಪೆಷಲ್ಲು ಅಂತ ನೀವೇ ನೋಡಿ. ಸೂಪರಾಗಿರುತ್ತೆ. ಎಲ್ಲ ನಾನ್ ವೆಜ್ ಪ್ರಿಯರ್ಗೆ ಸೂಪರ್ ಕಾಂಬಿನೇಷನ್. ನಾಟಿ ಕೋಳಿ ಸಾರು ಮತ್ತು ಕಬಾಬು. ಇದು ಕಬಾಬ್ ಅಂದರೆ ಅಂತಿಂಥ ಕಬಾಬಲ್ಲ, ಡಿಫ್ರೆಂಟಾಗಿರೋ ಕಬಾಬು. ಹೇಗೆ ಮಾಡೋಣ ಬನ್ನಿ. ಬೆಳ್ಳುಳ್ಳಿ ಮತ್ತು ಶುಂಠಿ. ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಇರಲಿ, ಶುಂಠಿ ಸ್ವಲ್ಪ ಕಮ್ಮಿ ಇರಲಿ. ಇದು ಒಂದು ಅದಕ್ಕೆ ಪೌಡ್ರ್ ಮಾಡಿರಿ. ನೆಕ್ಸ್ಟ್ ಇದಕ್ಕೆ ಸೋಂಪು ಮತ್ತು ಒಂದು ಇಡೀ ಕರಿಬೇವಾಗೋಷ್ಟು ಒಂದು ಇಡೀ ಇಷ್ಟು ಹಾಕ್ಬಿಟ್ಟು ಒಂದು ಲಿಮಿಟಾಗಿ ಪೇಸ್ಟ್ ಮಾಡಿ. ತರಕಾರಿ ಆದರೂ ಓಕೆ, ನೈಸಿಗಾದರೂ ಓಕೆ, ಈ ಥರ ಇರಲಿ. ಇದು ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನಾರ್ಮಲ್ ಬರೀ ಕಬಾಬ್ ಪೌಡ್ರಲ್ಲಿ ಮಾಡ್ತಾರಲ್ಲ ಫ್ರೆಂಡ್ಸ್, ಅದಕ್ಕಿಂತ ಸೂಪರಾಗಿ ಟೇಸ್ಟ್ ಇರುತ್ತೆ. ಇದು ಏನಾಯ್ತಂದ್ರೆ ಅವತ್ತು ನನಗೆ ಕೈ ಗಾಯ ಆಗಿತ್ತೆ, ಅದಕ್ಕೋಸ್ಕರ ನಮ್ಮ ಹಸ್ಬೆಂಡ್ನಾಗ ಕಲ್ಸಕ್ಕೆ ಕೊಟ್ಟಿದ್ದೀನಿ. ಇದಕ್ಕೆ 1 ಸ್ಪೂನ್ ಅಕ್ಕಿ ಹಸಿಟ್ಟು, 3 ಸ್ಪೂನು ಮೈದಾ ಹಿಟ್ಟು, 2 ಸ್ಪೂನು ಆಗ ಕಾರ್ನ್ಫ್ಲೋರು ಅಷ್ಟು ಹಾಕಬೇಕು. ಒಂದು ಸ್ವಲ್ಪ ಕಸೂರಿ ಮೇಥಿ ಗೊತ್ತಲ್ಲ, ಅದೊಂದು ಸ್ವಲ್ಪ ಹಾಕಬೇಕು. ಇದೆಲ್ಲ ಎಕ್ಸ್ಟ್ರಾ ಅಡಿಷ್ನಲ್ ಫ್ರೆಂಡ್ಸ್, ಅದಕ್ಕೆ ಕಬಾಬ್ ಟೇಸ್ಟ್ ಕೊಡುತ್ತೆ. ನೀವು ನಾರ್ಮಲ್ ಕಬಾಬ್ಗಿಂತ ಎಕ್ಸ್ಟ್ರಾ ಸೂಪರ್ ಟೇಸ್ಟ್ ಕೊಡುತ್ತೆ ಕಸೂರಿ ಮೇಥಿ ಹಾಕಿದೆ. ನೆಕ್ಸ್ಟ್ ಗರಂ ಮಸಾಲೆ ಫ್ರೆಂಡ್, ಒಂದು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ಳಿ. ಇದು ನೀವು ರುಚಿಯಾಗಿ ತಿಂದು ನೋಡ್ತಾ ಇದ್ರೆ ಸೂಪರಾಗಿರುತ್ತೆ. ಸ್ವಲ್ಪ ಸಾಲ್ಟ್ ಹಾಕ್ಕೊಬೇಕು, ಯಾಕಂದ್ರೆ ನಾವು ಕಬಾಬ್ ಮಸಾಲೆನೂ ಆ್ಯಡ್ ಮಾಡ್ತೀವಿ ಜೊತೆ. ಇದು ಎಕ್ಸ್ಟ್ರಾ ನೋಡಿ, ತೇಜು ಕಬಾಬ್ ಮಸಾಲೆ ಸ್ವಲ್ಪ, ಯಾಕಂದರೆ ಅದು ಬರೀ ಅದೊಂದಲ್ಲೇ ಮಾಡೋದಕ್ಕಿಂತ ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಅದು ಅಕ್ಕಿ ಹಿಟ್ಟೆಲ್ಲ ಹಾಕಿರ್ಬೇಕಂದ್ರೆ ಖಾರ ಬೇಕಲ್ವ, ಅದಕ್ಕೆ ಹಾಕಿ ಒಂದು 3-4 ಸ್ಪೂನಷ್ಟು ಚಿಲ್ಲಿ ಪೌಡ್ರ್. ನೆಕ್ಸ್ಟ್ ಒಂದೇ ಒಂದು ಮೊಟ್ಟೆ, ನಾನು ಸ್ವಲ್ಪ ಒಂದು 3/4 kgಗೆ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ಒಂದೇ ಮೊಟ್ಟೆ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಿ. ಇದಕ್ಕೆ ಇನ್ನೂ ಒಂದು ಆ್ಯಡ್ ಮಾಡಬೇಕು. ಏನು ಹೇಳಿ ಯೋಚನೆ ಮಾಡಿ ನೋಡೋಣ. ಯಾಕಂದರೆ ಈ ಥರ ಕಬಾಬು ಇಡೀ ಯೂಟ್ಯೂಬಲ್ಲಿ ಯಾರೂ ತೋರಿಸಿರಲ್ಲ, ನಾವೇ ತೋರಿಸ್ತಾ ಇದ್ದೀನಿ. ನೀವು ಮನೇಲಿ ಮಾಡ್ಕೊಬೇಕು, ನನಗೆ ತಿಳಿಸ್ಬೇಕು, ಕಮೆಂಟ್ ಮಾಡಿ. ಇದಕ್ಕೆ ನಾವು ಸ್ವಲ್ಪ ಸೋಯಾ ಸಾಸು ಒಂದು ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಳ್ಳಿ. ಇದು ತುಂಬ ಟೇಸ್ಟ್ ಕೊಡುತ್ತೆ ಡಿಫ್ರೆಂಟಾಗಿ. ನಾರ್ಮಲ್ ಕಬಾಬ್ಗೂ ಈ ಥರ ಕಬಾಬ್ಗೂ ತಿಂತಾಯಿದ್ರೆ ನೀವು ನಾರ್ಮಲ್ ಕಬಾಬೇ ಮರ್ತ್ಬಿಡ್ತೀರ. ಇದೇ ಯಾವಾಗೂ ಮಾಡ್ಕೊಂಡು ತಿನ್ನಿರಿ ಅಂತಾರೆ. ಈಗ ಚಿಕನ್ ತೊಳೆದಿಟ್ಕೊಂಡಿದ್ದೆ, ಒಂದು 3/4 kg ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಚೆನ್ನಾಗಿ ಒಂದು ಅರ್ಧ 1 hour ನೆನೆಯಕ್ಕೆ ಬಿಡಬೇಕು. ಅದೆಲ್ಲ ಚೆನ್ನಾಗೇ ಹೀರ್ಕೊಬೇಕಲ್ವಾ, ಅದು ಮಸಾಲೆ ಎಲ್ಲ ಚೆನ್ನಾಗಿ ಅದು ಮಾಂಸ ನೆನೀಬೇಕು. ಅದಕ್ಕಾಗಿ ಚೆನ್ನಾಗಿ ನೆನೆಯಕ್ಕೆ ಬಿಡಿ. ಮತ್ತು ಇದು ನೀವು ಮಾಡ್ತಾಯಿರಿ, ಎಂಥ ಟೇಸ್ಟ್ ಅನ್ಬೇಡಿ, ಡಿಫ್ರೆಂಟಾಗಿ ಟೇಸ್ಟು. ನಮ್ಮ ಮನೇಲಂತೂ ನಾರ್ಮಲ್ ಕಬಾಬ್ ಮಾಡೋದೇ ಬಿಟ್ಬಿಟ್ಟಿದ್ದೀವಿ. ಈಗ ಎಣ್ಣೆ ಕಾಯಕ್ಕಿಡೋಣ. ನೆಂದಾಗಿದೆ, ಒಂದು 1.5 hour 2 hour ನೆನೆಸಿದ್ದೆ ನಾನು, ಟೈಮ್ ಇತ್ತು ಅಂತ. ಈಗ ಕಬಾಬ್ಗೆ ಎಣ್ಣೆ ಕಾದಿದೆ, ಸರಿನಾ? ನೋಡಿ ಯಾವ ಥರ ಇದೆ, ಚೆನ್ನಾಗಿ ನೆಂದು ಸೂಪರಾಗಿದೆ. ಯಾವ ಕಲ್ಲರೂ ಹಾಕಿಲ್ಲ, ಚಿಲ್ಲಿ ಪೌಡ್ರಲ್ಲೇ ಸೂಪರಾಗಿರುತ್ತೆ. ನಾನು ಸ್ವಲ್ಪ ಚಿಕ್ಕ ಬಾಣಲೆನೇ ಇಟ್ಕೊಂಡಿದ್ದೀನಿ, ಯಾಕಂದರೆ ದೊಡ್ಡ ಬಾಣಲಿಲಿ ಜಾಸ್ತಿ ಎಣ್ಣೆ ಬೇಕು, ಜಾಸ್ತಿ ಕರಿಬೇಕು. ಅದ್ರ ಬದಲು ಚಿಕ್ಕ ಬಾಣಲಿಯಲ್ಲೇ ತುಂಬ ಡೀಪಾಗಿ ಚೆನ್ನಾಗಿ ಫ್ರೈ ಆಗುತ್ತೆ. ಸಾಕು, ಒಂದು 5-6ರಿಂದ ಕಬಾಬ್ ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ಒಂದೊಂದೇ ಹಾಕೊತಾ ಇದ್ದೀನಿ, ನೀಟಾಗಿ ಬರುತ್ತೆ ಫ್ರೆಂಡ್. ಎಷ್ಟು ಟೇಸ್ಟಾಗಿರುತ್ತೆ, ನೀವು ನಿಜ ಮಾಡಲೇಬೇಕು. ಈ ನಿಮ್ಮ ಫ್ರೆಂಡ್ಸ್ಗಳೇ ಹೇಳಲೇಬೇಕು, ಈ ಥರ ಟ್ರೈ ಮಾಡಿ. ನಾರ್ಮಲ್ ಕಬಾಬ್ ಎಲ್ಲರೂ ಮಾಡ್ತಾರೆ ಅಲ್ವಾ, ಇದನ್ನು ನೀವು ಟ್ರೈ ಮಾಡಿ, ಸೂಪರಾಗಿರುತ್ತೆ. ನೆಕ್ಸ್ಟ್ ಕರಿಬೇವಿತ್ತು, ಸ್ವಲ್ಪ ಅದು ಚೆನ್ನಾಗಿ ಕಾಣಿಸ್ಲಿ ಅಂತ ಗಾರ್ನಿಷ್ಗೆ ಅಂತ ಸ್ವಲ್ಪ ಹಾಕ್ಕೊಂಡೆ. ತುಂಬ ಚೆನ್ನಾಗಿರುತ್ತೆ ಇದು. ನೆಕ್ಸ್ಟು ಒಂದು ಎಲ್ಲ ಬೆಂದಿದೆ, ಇದು ಆಲ್ಮೋಸ್ಟು ಬೆಂದಿದೆ. ಎತ್ಕೊಂಡು ಸರ್ವ್ ಮಾಡೋಕ್ಕೆ ಇಟ್ಕೊಂಬಿಡೋಣ ಸೈಡ್ಗೆ. ಎಣ್ಣೆ ಸೋರ್ಬೇಕಲ್ವಾ, ಅದಕ್ಕೆ ನೋಡಿ ಫುಲ್ ಬೇಯಿಸ್ಬೇಕು ಚೆನ್ನಾಗೆ. ಇದು ಯಾವುದೇ ಥರನೂ KFCಗಿಂತ ಸೂಪರಾಗಿರುತ್ತೆ ಟೇಸ್ಟ್. ಮಕ್ಳಿಗೆ ಭಾರಿ ಇಷ್ಟ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ಪುದೀನ ಚಟ್ನಿ ಬೇಕಲ್ವಾ, ಹೇಗೆ ಮಾಡೋದು ನೋಡೋಣ ಬನ್ನಿ. 4 ಹಸಿಮೆಣ್ಸಿನ್ಕಾಯಿ, 1 ಇಡೀ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ. ಪುದೀನ ಚಟ್ನಿ ಜೊತೆ ಕಬಾಬು ಮಜಾನೇ ಬೇರೆ ಅಲ್ವಾ. ಸ್ವಲ್ಪ ಹುರ್ಗಡ್ಲೆ ಹಾಕೋಣ, ಸ್ವಲ್ಪ ಹುರ್ಗಡ್ಲೆ ಮತ್ತು ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಟಾರ್ಟಿಂಗ್ ಇಟ್ಕೊಂಡಿದ್ನಲ್ಲ, ಅದೇ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಹಾಕಿದ್ರೂ ಓಕೆ, ಪೇಸ್ಟ್ ಇದ್ದರೂ ಹಾಕಿದ್ರೂ ಓಕೆ. ಸ್ವಲ್ಪ ಹುರ್ಗಡ್ಲೆ, ಸ್ವಲ್ಪ ಇದಕ್ಕೆ ಸಾಲ್ಟ್ ಹಾಕ್ಕೊಳ್ಳೋಣ. ಇಷ್ಟೇ ಪುದೀನ ಚಟ್ನಿ ಅಂದರೆ ಇಷ್ಟೇ. ಬೇಕಂದರೆ ನಿಂಬೆಹಣ್ಣು ಇರುತ್ತಲ್ವ, ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳ್ಳಿ. ಹುಣ್ಸೆಹಣ್ಣು ಮಾತ್ರ ಹಾಕೋಕ್ಕೆ ಹೋಗಬೇಡಿ, ಚೆನ್ನಾಗಿರಲ್ಲ. ನಿಂಬೆಹಣ್ಣು ಹಾಕ್ಕೊಳ್ಳಿ, ಕಲರು ಗ್ರೀನಾಗೇ ಇರುತ್ತೆ. ನಿಂಬೆಹಣ್ಣು ಹಾಕೋದ್ರಿಂದ ಟೇಸ್ಟ್ ಕೊಡುತ್ತೆ, ಸೂಪರಾಗಿರುತ್ತೆ. ಈಗ ರುಬ್ಕೊಂಬರೋಣ ಬನ್ನಿ. ನೋಡಿ ರುಬ್ಬಾಯಿತು, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಕಬಾಬ್ ಜೊತೆ ಪುದೀನ ಸೂಪರ್ ಕಾಂಬಿನೇಷನ್ನು, ಸಾಕತ್ತಾಗಿರುತ್ತೆ. ನಿಮ್ಮ ಮನೇಲಿ ಟ್ರೈ ಮಾಡಲೇಬೇಕು, ಮಾಡಿ ಹೇಳಿ. ನೋಡಿ ಹೆಂಗಿದೆ, ಯಾವ ಥರ ಇದೆ ನೋಡಿ. ಸರ್ವ್ ಮಾಡ್ತಾಯಿದ್ದೀನಿ,
ನಾವು ಮಾತಾಡ್ತಾಯಿದ್ರು ಬಾಯಿ ನೀರು ಬರ್ತಾಯಿದೆ, ಅಷ್ಟು ಸಖತ್ತಾಗಿತ್ತು. ಈ ಥರ ನಿಮ್ಮ ಮನೇಲಿ ಮಾಡಿಬಿಟ್ರೆ ಜಪ್ಪಯ್ಯ ಅಂದರೂ ಡೈಲಿ ಕಬಾಬ್ ಮಾಡಿಕೊಡು ಅಂದ್ಬಿಡ್ತೀರ, ಆ ಥರ ಟೇಸ್ಟ್ ಇರುತ್ತೆ. ಇದಾಯ್ತಲ್ಲ, ಸಾರು ಹೆಂಗೆ ಮಾಡೋದು ನೋಡೋಣ ಬನ್ನಿ. ಕೋಳಿ ಸಾರು, ನಾಟಿ ಸ್ಟೈಲ್ ಕೋಳಿ ಸಾರು. ಟೊಮೆಟೊ, ಕೊತ್ತಂಬರಿ, ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಒಂಚೂರು ಚಕ್ಕೆ, ಲವಂಗ, ಹುರ್ಗಡ್ಲೆ, ಇಷ್ಟೇ ಫ್ರೆಂಡ್ಸ್. ಯಾವ ಮಸಾಲೆನೂ ಬೇಡ, ಎಕ್ಸ್ಟ್ರಾ ಯಾವ ಮಸಾಲೆನೂ ನಾನು ಹಾಕಲ್ಲ, ಗರಂ ಮಸಾಲೆ ಆ ಥರ. ಈ ಥರ ಫುಲ್ ನೈಸಾಗಿ ರುಬ್ಕೊಬನ್ನಿ. ಇದು ಮಾಡೋದ್ರ ಮೇಲೆ ಮೆಥಡು, ಬರೀ ನಾಟಿ ಸ್ಟೈಲ್, ಯಾವುದೂ ಹುರ್ಕೊಂಡಿಲ್ಲ ಮಸಾಲೆ, ಬರೀ ಇಷ್ಟೇ ಐಟಮಲ್ಲಿ ಚೆನ್ನಾಗಿ ಮಾಡ್ಕೊಬೋದು, ಟೇಸ್ಟಿಯಾಗಿರುತ್ತೆ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, ಎಣ್ಣೆ ಆಗಿದೆ. ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಟ್ಕೊಬೇಕು, ರುಬ್ಬಕ್ಕೂ ಹಾಕಿರ್ತೀವಿ, ಬೆಳ್ಳುಳ್ಳಿ ಜಜ್ಜಿಕೊಂಡ್ರೆ ಒಂದು ಸ್ವಲ್ಪ ಟೇಸ್ಟು. ಸ್ವಲ್ಪ ಹಾಕ್ಕೊಳ್ಳಿ, ಬೆಳ್ಳುಳ್ಳಿ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಫಸ್ಟ್ ಯಾವತ್ತೂ ಅಷ್ಟೇ ಈರುಳ್ಳಿ ಹಾಕಕ್ಕೆ ಹೋಗಬೇಡಿ. ಈರುಳ್ಳಿ ಹಾಕಿದಾಗ ಬೆಳ್ಳುಳ್ಳಿ ಹಸಿ ಹೊಡೆಯುತ್ತೆ. ಇದು ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ನೋಡಿ, ಬೆಳ್ಳುಳ್ಳಿ ಫ್ರೈ ಆಗಿದೆ, ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೂಪರಾಗಿರುತ್ತೆ ಇದೂ ಮುದ್ದೆ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನ್. ಹಬ್ಬ ಆದಮೇಲೆ ತುಂಬ ದಿವಸ ಆಗಿದೆಯಲ್ಲ, ಇದು ನಿಮ್ಮ ಮನೇಲಿ ಮಾಡ್ಕೊಳ್ಳೇಬೇಕು. ಸಂಡೇ ಸ್ಪೆಷಲ್ ಮಾಡ್ಕೊಂಬಿಡಿ. ನೆಕ್ಸ್ಟು ಚಿಕನ್ ತೊಳೆದು ಇಟ್ಕೊಂಡಿದ್ದೆ, ಒಂದು ಅರ್ಧ KGಯಷ್ಟು ಅಷ್ಟು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಇದನ್ನು ಫ್ರೈ ಆಗಬೇಕು, ಈರುಳ್ಳಿಲೇ ಸ್ವಲ್ಪ ಫ್ರೈ ಆಗಲಿ ಅಲ್ವಾ. ಹಬ್ಬ ಆದಮೇಲೆ ಇನ್ನೇನು ಹೇಳಿ, ನಾನ್ ವೆಜ್ ಪ್ರಿಯರಿಗೆ ಇದೇ ತಿನ್ನಬೇಕು ಅನ್ಸೋದು. ಈಗ ಆಗಿದೆ, ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಹಾಕಿ ಚೆನ್ನಾಗೇ ಬಾಡಿಸ್ರಿ, ಚೆನ್ನಾಗಿ ಫ್ರೈ ಆಗಲಿ. ಅದನ್ನು ಸ್ವಲ್ಪ ವಾಸನೆ ಎಲ್ಲ, ಹಸಿ ವಾಸನೆ ಎಲ್ಲ ಹೋಗಬೇಕು. ಇದೇ ನಾನು ಏನು ಹೇಳ್ಕೊಟ್ಟಿದ್ದೀನೋ ಅದೇ ಮೆಥಡಲ್ಲಿ ಮಾಡಿ, ಸೂಪರಾಗಿ ಬರುತ್ತೆ. ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ. ಅದಾದಮೇಲೆ ಇನ್ನೊಂದು ಸರಿ ಫ್ರೈ ಮಾಡಿ, ಒಂದು 10 ನಿಮಿಷ ಹಿಂಗೆ ಫ್ರೈ ಮಾಡಬೇಕು. ಅದಾದಮೇಲೆ ನಾವು ಧನ್ಯ ಮತ್ತು ಒಣಮೆಣ್ಸಿನ್ಕಾಯಿ 2 ಪೌಡ್ರ್ ಮಾಡಿಸಿಟ್ಕೊತೀವಿ, ಅದು ಹಾಕೊಂಡು, ಕೆಲವರು ಧನ್ಯ ಪುಡಿ 2 ಸ್ಪೂನು, ಖಾರದ ಪುಡಿ 2 ಸ್ಪೂನು ಅಂತಾರೆ. ಅದಿಲ್ಲ, ನಾನು ಒಟ್ಟಿಗೆ ಪೌಡ್ರ್ ಮಾಡಿಸಿದ್ದೀನಿ, ಅದನ್ನೇ ಹಾಕಿದ್ದೀನಿ. ಒಂದು 3 ಸ್ಪೂನಷ್ಟು ಹಾಕಿದ್ದೀನಿ ಫ್ರೆಂಡ್ಸ್. ಇದ್ದರೆ ನಿಮ್ಮ ಮನೇಲಿ ಧನ್ಯ ಸಪ್ರೇಟು, ಮೆಣಸಿನ್ಕಾಯಿ ಸಪ್ರೇಟ್ ಆದರೆ ನಿಮ್ಮ ಖಾರ ಅನುಗುಣವಾಗಿ ಹಾಕ್ಕೊಳ್ಳಿ. ಹಿಂಗೆ ರೋಸ್ಟ್ ಮಾಡಬೇಕು. ಗಮ್ ಅನ್ನುತ್ತೆ, ಮನೆಯೆಲ್ಲ ಘಮ ಅನ್ನುತ್ತೆ ಈ ಥರ. ನೆಕ್ಸ್ಟು ರುಬ್ಬಿಟ್ಕೊಂಡಿದ್ವಲ್ಲ ನೋಡಿ, ಎಕ್ಸ್ಟ್ರಾ ನಾನು ಏನೂ ಆ್ಯಡ್ ಮಾಡಿಲ್ಲ. ನಾನು ನಿಮ್ಗೇನು ತೋರಿಸಿದ್ನೋ ಅಷ್ಟೇ ಆ್ಯಡ್ ಮಾಡಿರೋದು. ಮಸಾಲೆ ರುಬ್ಬಿರೋದಂತ. ಚಿಕನ್ ಬೆಂದಿರುತ್ತೆ, ಆಲ್ಮೋಸ್ಟ್ 1/4 ಭಾಗ ಬೆಂದಿರುತ್ತೆ. ಚೆನ್ನಾಗಿ ಫ್ರೈ ಮಾಡಿ, ಹಸಿ ಮಸಾಲೆ ಹೋದ್ಮೇಲೆ ಚೆನ್ನಾಗೆ ಮಿಕ್ಸಿಲಿರೋದೆಲ್ಲ ಮಸಾಲೆನ ಹಾಕ್ಕೊಳ್ಳಿ. ಸಾಲ್ಟ್ ನೋಡ್ಕೊಳ್ಳಿ. ನೀರು ಇನ್ನೊಂದು ಸ್ವಲ್ಪ ಗಟ್ಟಿ ಇದೆ, ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ ನಾನು, ನೀವು ಆ್ಯಡ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ನಾಟಿ ಕೋಳಿ ತಲೆ ಮೇಲೆ ಹೊಡೆದಂಗೆ ಇರ್ತಿ ಸಾರು. ನೀವು ಹೇಳ್ಕೊಟ್ಟಿರೋ ಮೆಥಡಲ್ಲಿ ಮಾಡಿ, ಮತ್ತು ಪುಡಿ ಇದ್ರ ಮೇಲೆ ಹೋಗುತ್ತೆ. ಕೂಗಾಕಿಡೋಣ. ಈಗ ಕುದಿಯೋಕ್ಕೆ ಒಂದು 3 ವಿಜಿಲ್ 2 ವಿಜಿಲ್ ಸಾಕು ಅಲ್ವಾ. ಸೂಪರಾಗೆ ಚೆನ್ನಾಗಿ ಬೇಯುತ್ತೆ. 2 ವಿಜಿಲ್ ಆದರೆ ಸಾಕು. ನಾಟಿ ಕೋಳಿ ಆದರೆ ಜಾಸ್ತಿ ಬೇಯಬೇಕು. ಈಗ ನೋಡಿ, ಕೂಗಿದೆ, ಸಾಂಬಾರು ರೆಡಿ ಇದೆ ನೋಡಿ. ಮುದ್ದೆ ರೆಡಿ ಮಾಡಿ ಇಟ್ಕೊಂಡೆ, ಸಾರು ಆರೋಷ್ಟರಲ್ಲಿ ನೋಡಿ ಏನು ಸಖತ್ತಾಗಿದೆ. ಬಾಯಿ ನೀರು ಬರ್ತಾ ಇದೆ ವಿಡಿಯೋ ನೋಡ್ತಾ ಇದ್ರೆ ಫ್ರೆಂಡ್ಸ್. ಮುದ್ದೆ ರೆಡಿ ಇದೆ, ಮುದ್ದೆ ಜೊತೆ ಸೇಮ್ ನಾಟಿ ಕೋಳಿ ಅನ್ನಂಗೆ ಇಲ್ಲ, ನಾಟಿ ಕೋಳಿ ತಲೆ ಮೇಲೆ ಹೊಡೆದಂಗಿದೆ ಫ್ರೆಂಡ್ಸ್. ನೀವು ಈ ಥರ ಟ್ರೈ ಮಾಡಿ. ನಾರ್ಮಲ್ ಚಾಪ್ಸು, ನಾರ್ಮಲ್ ಕೋಳಿ ಸಾರಿಗಿಂತ ಸೂಪರಾಗಿದೆ. ಯಾವುದೂ ಹುರಿದಿಲ್ಲ, ಮಸಾಲೆ ಎಕ್ಸ್ಟ್ರಾ ಆ್ಯಡೇ ಮಾಡಿಲ್ಲ. ಸಖತ್ತಾಗಿದೆ. ನೀವು ಟ್ರೈ ಮಾಡಿ. ಚಾನಲ್ ಹೀಗೆ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.